ಏನಾಗತ್ತೈತಪ್ಪ ಅಂದ್ರೆ ಅವಾಗ ಎಸ್ಟಿಮೇಟ್ ಪ್ರಕಾರ ಇಳಕಲ್ನಲ್ಲಿ 58,000 ಪಾಪ್ಯುಲೇಷನ್ ಜನಸಂಖ್ಯೆ ಇತ್ತು. ಬಟ್ ಇವಾಗ ಏನಾಗೈತೆ ಅಂದ್ರೆ 84,000 ಪಾಪ್ಯುಲೇಷನ್ ಆಗೈತಿ. ಅದು ಒಂದು ಸಮಸ್ಯೆ. ಆಮೇಲೆ ನಳದ ಕಲೆಕ್ಷನ್ ಎಷ್ಟಿತ್ತು ಅಂದ್ರೆ ಅವಾಗ 8,000 ಇತ್ತು. ಬಟ್ ಈಗ ಏನಾಗೈತೆ ಅಂದ್ರೆ 12,000 ಆಗೈತಿ. ಆಮೇಲೆ ಪೈಪ್ ಲೈನ್ 132 ಕಿಲೋಮೀಟರ್ ಇತ್ತು. ಬಟ್ ಈಗ 158 ಕಿಲೋಮೀಟರ್ ಆಗೈತಿ. ಏನಪ್ಪಾ ಅಂದ್ರೆ ನೀರಿನ ಬೇಡಿಕೆ ಹೆಚ್ಚಾಗೈತಿ, ಒಂದು ಸರಬರಾಜು ಕಡಿಮೆ ಆಗೈತಿ. ಆಮೇಲೆ ಇದು ಲಾಸ್ಟ್ ಟೈಮ್ ಒಂದು 15-20 ದಿನದಿಂದ ನೀರಿನ ಸಮಸ್ಯೆ ಆಯ್ತು. ಯಾಕಾಯ್ತಂದ್ರೆ ATS ಅಂತ ಹೇಳಿ ಒಂದು ಆಟೋಮೆಟಿಕ್ ಟ್ರಾನ್ಸ್ಫರ್ ಸ್ವಿಚ್ ಸುಟ್ಟು ಹೋಯ್ತು. ಅವಾಗ ನಾವು ಹೋಗಿ ಎಲ್ಲ ನಮ್ಮ ಸದಸ್ಯರು ಹೋಗಿ ಸರಿಪಡಿಸಿ ಬಂದ್ವಿ. ಮತ್ತೆ ನಿನ್ನೆ ಮನೆ ಏನಂದ್ರೆ ಅಮರಾವತಿ ಬ್ರಿಡ್ಜ್ ಕೆಳಗೆ 508 mm ಪೈಪ್ ಅದು ಲೀಕೇಜ್ ಆಗಿ ಬ್ಲಾಸ್ಟ್ ಆಯ್ತು. ಅದಕ್ಕೆ ಅದು ಸಮಸ್ಯೆ ಆಯ್ತು. ಯಾರು ಸಾರ್ವಜನಿಕರ ಆತಂಕ ಪಡೋದು ಅವಶ್ಯ ಇಲ್ಲ. ನಮ್ಮ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಈಗಾಗಲೇ 36 ಕೋಟಿ ವೆಚ್ಚದಲ್ಲಿ ಹೊಸ ಎಸ್ಟಿಮೇಟ್ ರೆಡಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ಯಾರ. ಈ ಒಂದು ಯೋಜನೆ 2014 ಬಂದೈತಿ. 10 ವರ್ಷಕ್ಕೊಮ್ಮೆ ಇದು ಸಿಸ್ಟಮ್ ಅಪ್ಗ್ರೇಡ್ ಆಗಬೇಕು. ಅದ್ರ ಸಂಬಂಧ ನಮ್ಮ ಶಾಸಕರು ಈಗಾಗಲೇ ತುರ್ತು ಇದನ್ನ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಆದಷ್ಟು ಬೇಗ ಇಳಕಲ್, ಹುನಗುಂದ ಹಾಗೂ ಕುಷ್ಟಗಿಗೆ ಯಾವುದೇ ನಾಗರಿಕರಿಗೆ ನೀರಿನ ತೊಂದರೆ ಆಗಲಾರದಂತೆ ನೋಡ್ಕೊಳ್ತಾರ. ನಮ್ಮ ಸದಸ್ಯರು ಎಲ್ಲ ನಾವು ಸೇರಿ ನಾವು ಎಲ್ಲ ಜನತೆಗೆ ನೀರಿನ ಸರಬರಾಜು ಆಗಕ್ಕೆ ಯಾವುದೇ ಒಂದು ಸಮಸ್ಯೆ ಆಗ್ಲಾರ್ದಂಗ ನಾವೆಲ್ಲರೂ ಸರ್ಕಾರ ಮಾಡ್ತೀವಿ. ಅದೇ ರೀತಿ ಈ ಇಳಕಲ್ ಒಳಗ ಒಂದಿಷ್ಟು ಬೋರ್ ಎಲ್ಲ ಸ್ವಲ್ಪ ಸಮಸ್ಯೆ ಆಗಿದ್ದು, ಅದಕ್ಕೆ ನಮ್ಮ ಶಾಸಕರು ಎಲ್ಲ ಹಳೆ ಬೋರಿಗೆಲ್ಲ ಹೊಸ ಸಿಸ್ಟಮ್ ಹಾಕ್ಬೇಕಂತೇಳಿ ಈಗಾಗಲೇ ತೊಗೊಂಬಂದು ಎಲ್ಲ ಯಾವ್ಯಾವ ಏರಿಯಾದಾಗ ಈಗ ತುರ್ತದಾವ ಎಲ್ಲ ರೆಡಿ ಮಾಡಾತಾರ. ಆಮೇಲೆ ಹಳೆ ಬೋರ್ ಇದ್ದು ಅವನ್ನ ಚಲೋ ಮಾಡ್ಯಾರ. ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗ್ಲಾರಂತ ನಾವೆಲ್ಲ ಸದಸ್ಯರು, ಆಮೇಲೆ ನಗರಸಭೆ ಸದಸ್ಯರು 2027 ಬೋರ್ಡ್ ಅವರು ಇನ್ನೇನು ಈ ತರ ಆಗ್ಲಾರ್ದಂಗ ನೋಡ್ಕೋತೀವಿ. ಸಾರ್ವಜನಿಕರು ನಮ್ಗೆ ಒಂದು ಸಂಪೀರ್ಣದಿಂದ ಸಮಸ್ಯೆ ಆಗೈತಿ. ತಾವೆಲ್ಲ ನಮಗೆ ನಾವೆಲ್ಲರೂ ನಮ್ಗೆ ಕ್ಷಮಾಪಣೆ ಕೇಳ್ತೀವಿ. ನಿಮ್ಗೆ ಯಾವುದೇ ರೀತಿ ಮುಂದೆ ತೊಂದರೆ ಆಗಲ್ಲ, ನಾವೆಲ್ಲರೂ ಸೇರಿ ನಿಮ್ ಜೊತೆ ಸರಿಪಡಿಸ್ತೀವಿ.